ನೋಡಿ ಕ್ವಶನ್ನು, ಫೈಂಡ್ ದ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ ಎಕ್ಸ್ ಇ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 2 ಬೈ ರೆಗ್ಯುಲರ್ ಫಾಲ್ಸಿ ಮೆಥಡ್. ರೆಗ್ಯುಲರ್ ಫಾಲ್ಸಿ ಮೆಥಡ್ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಇದನ್ನ ಬರ್ಕೊಳ್ಳೋಣ, ಎಕ್ಸ್ ಇ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 2. ಅರ್ಥ ಆಯ್ತಲ್ವಾ? ಈಗೇನು ಮಾಡೋಣ, ಎಕ್ಸ್ ಇ ಪವರ್ ಎಕ್ಸ್ ಪ್ಲಸ್ 2 ಈ ಕಡೆ ಬಂದರೆ -2 ಆಗುತ್ತೆ. -2 ಈಸ್ ಈಕ್ವಲ್ ಟು 0. ಇದನ್ನ ಎಫ್ ಆಫ್ ಎಕ್ಸ್ ಅಂತ ತಗೋಬೇಕು. ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇ ಪವರ್ ಎಕ್ಸ್ -2. ಈಗ ನೆಕ್ಸ್ಟು ಈ ಎಫ್ ಆಫ್ ಎಕ್ಸ್ ಬರೆದ್ಮೇಲೆ ಇದು ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಬಿಡೋಣ. ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಫಸ್ಟು ಶಿಫ್ಟು 9 3 ಈಕ್ವಲ್. ನೆಕ್ಸ್ಟ್ ಇದನ್ನ ಟೈಪ್ ಮಾಡ್ಕೊಳ್ಳಿ, ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಶಿಫ್ಟು ಲ್ಯಾನು ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ -2 ಈ ಥರ ಟೈಪ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಎಕ್ಸ್ಗೆ ಇ ಪವರ್ ಎಕ್ಸ್ಗೆ ಶಿಫ್ಟು ಲ್ಯಾನು ಮತ್ತು ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಸೈಡಿಗೆ ಬಂದು -2. ಇಲ್ಲಿ ಕ್ಯಾಲ್ಕುಲೇಟ್ ಬಟನ್ ಹೊಡೆದು ಎಕ್ಸ್ ಜಾಗದಲ್ಲಿ 0 ಹೊಡೀರಿ. ಆನ್ಸರ್ ಏನು ಬಂತು? -2 ಬಂತು. ಎಫ್ ಆಫ್ 0 ಬಂದು -2. ಈ ನೆಗೆಟಿವ್ ಬಂದಿದೆಯಲ್ವಾ ಸ್ಟಾರ್ಟಿಂಗು, ಪಾಸಿಟಿವ್ ಬರೋ ಗಂಟ ಮಾಡಬೇಕು. ಪಾಸಿಟಿವ್ ಬಂದರೆ ನೆಗೆಟಿವ್. ಈಗ ಎಕ್ಸು 1 ಹಾಕಿ, ಹಾಂ ಪಾಸಿಟಿವ್ ಬಂದಿದೆ. ಎಫ್ ಆಫ್ 1ಗೇನು 0.7128. ಈ ಫಿಫ್ತ್ ನಂಬರ್ ಇದೆ ನೋಡಿ, 5th ಡಿಜಿಟ್ ಇಲ್ಲಿ ಪಾಯಿಂಟ್ ಆದಮೇಲೆ ಇದು 8 ಇದೆ. ಅದಕ್ಕೇನು ಮಾಡಬೇಕು, ಈ ಇದಕ್ಕಿಂತ ಮುಂಚೆ 82 ಇದೆಯಲ್ವ, 82ನ 83 ಮಾಡಿಬಿಡ್ಬೇಕು. 0.7183. ಈಗ ನೆಗೆಟಿವ್ ಇದು ಬರೆಯೋದು ರೌಂಡ್ ಆಫ್ ಮಾಡೋದು ಜ್ಞಾಪಕ ಇಟ್ಕೊಳ್ಳಿ 4 ಡೆಸಿಮಲ್ಗೆ. ಹೆಂಗೆ ಅಂದರೆ 5th ಡಿಜಿಟ್ ಇರುತ್ತೆ ಅಲ್ವಾ, 5th ಪ್ಲೇಸು ಇದು ಪಾಯಿಂಟ್ ಆದಮೇಲೆ ಇದು 5th ಮೇಲೆ ಡಿಪೆಂಡ್ ಆಗುತ್ತೆ. ಇದು ಇಲ್ಲಾಂದರೆ 82ನೇ ಇರುತ್ತೆ, ಇಲ್ಲಾಂದರೆ 83 ಆಗುತ್ತೆ. 82 ಯಾವಾಗ ಇರುತ್ತೆ ಅಂದರೆ 5ಗಿಂತ ಕಡಿಮೆ ಇದ್ದರೆ 4 3 2. 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಈ ನಂಬರ್ ಜಾಗದಲ್ಲಿ 8 ಇದೆಯಲ್ವಾ, ಅಲ್ಲಿ 5 ಅಂತ ಇದ್ದರೆ ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇದು 83 ಆಗುತ್ತೆ. ಇಲ್ಲಿ 5ಗಿಂತ ಜಾಸ್ತಿ ಇರೋದಲ್ವ, 8 ಅಂದರೆ 5ಗಿಂತ ಜಾಸ್ತಿ ತಾನೆ, ಅದಕ್ಕೆ 83 ಬರುತ್ತೆ. ಈಗ ರೂಟ್ ಲೈಸ್ ಬಿಟ್ವೀನ್ ಅಂತ ಬರ್ಕೋಬೇಕು. ರೂಟ್ ಲೈಸ್ ಬಿಟ್ವೀನ್ 0, 1. ಅರ್ಥ ಆಗ್ತಿದೆಯಲ್ವಾ? ಇದು ಬರ್ದಾದ್ಮೇಲೆ ಟೇಬಲ್ ಮಾಡ್ಕೋಬೇಕು. ನೋಡಿ ಫಸ್ಟು ಟೇಬಲಲ್ಲಿ ಏನು ಮಾಡಬೇಕಂದ್ರೆ ಎ ಎಫ್ ಆಫ್ ಎ, ಬಿ ಎಫ್ ಆಫ್ ಬಿ, ಆಮೇಲೆ ಎಕ್ಸು. ನೋಡಿ ಬರೀತೀನಿ ನಾನು ನೀಟಾಗಿ ನೋಡ್ಕೊಳ್ಳಿ. ಎ ಎಫ್ ಆಫ್ ಎ, ಬಿ ಎಫ್ ಆಫ್ ಬಿ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಹೋಲ್ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಇಲ್ಲಿ ಎಫ್ ಆಫ್ ಎಕ್ಸ್ ಈ ಥರ ಬರ್ಕೋಬೇಕು. ಫಸ್ಟು ಎ ಜಾಗದಲ್ಲಿ ಜ್ಞಾಪಕ ಇಟ್ಕೊಳ್ಳಿ 0 ಬರೀರಿ. ಎಫ್ ಆಫ್ ಎ ಜಾಗದಲ್ಲಿ ಎಫ್ ಆಫ್ 0 ಎಷ್ಟು? -2. ಬಿ ಜಾಗದಲ್ಲಿ 1 ಬರೀರಿ. ಎಫ್ ಆಫ್ ಬಿ ಜಾಗದಲ್ಲಿ ಎಫ್ ಆಫ್ 1 ಎಷ್ಟು? 0.7183. ನೋಡಿ ಇದಕ್ಕೆ ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಡಿವೈಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಅದರ ಆನ್ಸರ್ ತರ್ಸೋಕ್ಕೆ ನಾನು ಒಂದು ಐಡಿಯಾ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. ಈ ಥರ ಟೈಪ್ ಮಾಡ್ಕೊಳ್ಳಿ, ಎ ವೈ ಮೈನಸ್ ಬಿ ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್. ಈ ಥರ ಟೈಪ್ ಮಾಡ್ಕೋಬೇಕು. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ನೋಡಿ ಕ್ಲಿಯರ್ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿದೆ ಆಲ್ರೆಡಿ. ಎ ವೈ, ಎ ಇಂಟು ವೈ ಮೈನಸ್ ಬಿ ಇಂಟು ಎಕ್ಸ್. ಆಲ್ಫಾ ಇದು ಹೊಡೆದ್ರೆ ಎ ಬರುತ್ತೆ, ಆಲ್ಫಾ ಹೊಡೆದು ಇದು ಹೊಡೆದ್ರೆ ವೈ ಬರುತ್ತೆ, ಮೈನಸ್ ಹೊಡೆದ್ಮೇಲೆ ಆಲ್ಫಾ ಹೊಡೆದು ಇದು ಹೊಡೆದ್ರೆ ಬಿ ಬರುತ್ತೆ, ಆಮೇಲೆ ಆಲ್ಫಾ ಹೊಡೆದು ಇದು ಹೊಡೆದ್ರೆ ಎಕ್ಸ್ ಬರುತ್ತೆ, ಆಮೇಲೆ ಆಲ್ಫಾ ಎಸ್ ಡಿ ಹೊಡೀರಿ ಮೈನಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಹೊಡೀರಿ ಎಕ್ಸ್ ಬರುತ್ತೆ. ಈ ಥರ ಟೈಪ್ ಆಯಿತು, ಎ ವೈ ಮೈನಸ್ ಬಿ ಎಕ್ಸ್ ಬೈ ವೈ ಮೈನಸ್ ಎಕ್ಸ್. ಈಗ ಕ್ಯಾಲ್ಕುಲೇಟ್ ಹೊಡೆದು ಈಗ ಎ ಅಂದರೆ ಇದು ಎಫ್ ಆಫ್, ಇಲ್ಲಿ ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಡಿವೈಡ್ ಬೈ ಎಫ್ ಆಫ್ ಬಿ ಮೈನಸ್, ಅಂದರೆ ಎ ವೈ ಅಂದರೆ ಎಫ್ ಆಫ್ ಬಿ, ಇದು ಬಿ ಅಂದರೆ ಇದು, ಎಕ್ಸ್ ಅಂದರೆ ಇದು. ನೀವೇನು ಮಾಡಿ ಗೊತ್ತಾ, ಕ್ಯಾಲ್ಸಿಲ್ ಮಾಡಿದಾಗ ಕ್ಯಾಲ್ಕುಲೇಟ್ ಫಸ್ಟ್ ಇದು ಹೊಡೀರಿ, ಆಮೇಲೆ ಇದು ಹೊಡೆದು ಹಿಂಗೆ ಬರ್ತೀನಿ. ಅಂದರೆ ಈ
ಈ ಥರ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟಿಂದ ಲಾಸ್ಟು, ಆಮೇಲೆ ಈ ಥರ ರಿವರ್ಸು ನೋಡಿ. ಏನು ಹೊಡಿತೀರಾ? 0. ಲಾಸ್ಟ್ ಯಾವುದು? 0.7183. ಬಿ ಏನು? 1. ಎಕ್ಸ್ ಏನು? -2. ಈ ಥರ ಬರಬೇಕು. ಹಿಂಗೆ ಹೋಗಿ ಹಿಂಗೆ ಬರಬೇಕು. ಏನು ಬಂತು? 0.735753 ಆ ಥರ ಇದೆ. ಇಲ್ಲಿ 4 ಡೆಸಿಮಲ್ಗೆ ರೌಂಡ್ ಆಫ್ ಮಾಡಬೇಕು. ಯಾವ ಥರ ರೌಂಡ್ ಆಫ್ ಮಾಡೋದು ನೋಡಿ. ಇಲ್ಲಿ 0.73575. ಈ ಫಿಫ್ತ್ ನಂಬರ್ ಏನಿದೆ 5 ಇದೆ. 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇದು ನೋಡಿ, 5ಗಿಂತ ಕಡಿಮೆ ಇದ್ದರೆ 57 ಇರುತ್ತೆ, 57 ಇರುತ್ತೆ. 5 ಅಥವಾ 5ಗಿಂತ ಜಾಸ್ತಿ ಇರಿದ್ರೆ 57 ಇರುತ್ತೆ, 58 ಆಗುತ್ತೆ. ಅಂದರೆ ಏನು ಬರುತ್ತೆ? 0.7358. ನೋಡಿ, ಇದು ಬಂದ ತಕ್ಷಣ ಏನು ಮಾಡಬೇಕು? ಎಫ್ ಆಫ್ ಎಕ್ಸ್ಗೆ ಹೋಗಬೇಕು. ಯಾವ ಥರ ನೋಡಿ, ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಎಫ್ ಆಫ್ ಎಕ್ಸ್ ಬರುತ್ತೆ ಈ ಥರ, x e⁻x -2. ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಎಕ್ಸ್ ಜಾಗದಲ್ಲಿ ಏನು ಕೊಡ್ತೀರಾ? 0.7358 ಕೊಡಿ. ಆನ್ಸರ್ ಏನು ಬಂತು? -0.46427. ಇಲ್ಲಿ ನೋಡಿ, ಫಿಫ್ತ್ ನಂಬರ್ 7 ಇದೆ. ಇದು 7 ಇದ್ದರೆ ಇದು 43 ಆಗುತ್ತೆ. 5ಗಿಂತ ಜಾಸ್ತಿ ಇದ್ದರೆ ಅಥವಾ 5 ಇದ್ದರೆ ಇದು 42 ಇರುತ್ತೆ, 43 ಆಗುತ್ತೆ. 5ಗಿಂತ ಕಡಿಮೆ ಇದ್ದರೆ 43 ಆ ಥರ ಇದ್ದರೆ ಇದು 42 ಇರುತ್ತೆ, 42 ಇರುತ್ತೆ. ನಾವು ಇಲ್ಲಾಂದರೆ 42 ಬರೀಬೇಕು, ಇಲ್ಲಾಂದರೆ 43 ಬರೀಬೇಕು. ಇಲ್ಲಿ 43 ಯಾಕೆ ಬರೀಬೇಕು ಅಂದರೆ ಅದಾದಮೇಲೆ ನಂಬರ್ಸ್ 5ಗಿಂತ ಜಾಸ್ತಿ ಇದೆ, ಅಂದರೆ -0.4643 ಆಗುತ್ತೆ. ಇದು ಎಫ್ ಆಫ್ ಎಕ್ಸ್. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಬೇಕು. ಇದು ನೆಗೆಟಿವ್ ಬಂದರೆ ನೆಗೆಟಿವ್ ಕೆಳಗಡೆ ಬರೀಬೇಕು, ಇದು ಪಾಸಿಟಿವ್ ಬಂದರೆ ಪಾಸಿಟಿವ್ ಕೆಳಗಡೆ ಬರಬೇಕು. ಇದು ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀರಿ. -0.4643 ಅರ್ಥ ಆಯ್ತಲ್ವಾ? ಈ ಎಕ್ಸ್ನ ಇಲ್ಲಿ ಬರೀರಿ, 0.7358. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಇದು ಸೇಮ್ ಹೆಂಗಿದೆ ಹಂಗೆ ಬರೀರಿ. 1 0.7183. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಬಂದ್ಬಿಟ್ಟು ಎ ಸಿ ಇದು ಸೇಮು, AY - BX ಅದಕ್ಕೆ ಸೇಮು. ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ಎಕ್ಸ್ ವ್ಯಾಲ್ಯೂ ಏನು? ಇದು ಎ ಸಿ ಹೊಡೀರಿ. AY - BXಗೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್ ಕೊಡಿ. ಇಲ್ಲೇನು ಮಾಡಬೇಕು? ಇದು ಎ, ಇದು ವೈ, ಇದು BX ಈ ಥರ ಬನ್ನಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಎ ಸಿ ಹೊಡೆದ್ಬಿಟ್ಟು AY - BXಗೆ ಹೋಗಬೇಕು. ಕ್ಯಾಲ್ಕುಲೇಟ್. ಈಗ ಎ ಹೊಡೀರಿ 0.7358, ವೈ ಹೊಡೀರಿ 0.7183, ಬಿ ಹೊಡೀರಿ 1, ಎಕ್ಸ್ ಹೊಡೀರಿ -0.4643. ಆನ್ಸರ್ ಏನು ಬಂತು? 0.8395. ಫಿಫ್ತ್ ಡಿಜಿಟ್ ಬಂದು 2 ಇದೆ. ಇದು 2 ಇದ್ದರೆ ಇದೇನಿದೆ ಅದೇ ಇರುತ್ತೆ, 95ನೇ ಇರುತ್ತೆ. 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ 95 ಇರೋದು 96 ಆಗುತ್ತೆ ಅಷ್ಟೇ. ಅಂದರೆ ಇದು ಹಂಗೆ ಇರುತ್ತೆ, 0.8395. ಈಗ ಎಫ್ ಆಫ್ ಎಕ್ಸ್ಗೆ ಹೋಗಿ, ಎ ಸಿ ಎಫ್ ಆಫ್ ಎಕ್ಸ್ಗೆ ಮೇಲ್ಗಡೆ ಹೋದರೆ ಬಂದ್ಬಿಡುತ್ತೆ. ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ ಇದು ಹೊಡೀರಿ, 0.8395. ಏನು ಬಂತು ಆನ್ಸರ್? -0.056. ಇನ್ನು ನೋಡಿ, ಫಿಫ್ತ್ ಡಿಜಿಟ್ ನೋಡಿ, ಪಾಯಿಂಟ್ ಆದಮೇಲೆ 1 2 3 4, ಫಿಫ್ತ್ ಡಿಜಿಟ್ 8 ಇದೆ. ಅಂದರೆ 63 ಇರೋದು 64 ಆಗುತ್ತೆ. ಅದೇನಾದರೂ 5ಗಿಂತ ಕಡಿಮೆ ಇದ್ದಿದ್ರೆ 63 ಇರೋದು 63, ಇಲ್ಲಾಂದರೆ 63 ಬರಿಬೇಕು, ಇಲ್ಲಾಂದರೆ 64 ಬರಿಬೇಕು ಅಷ್ಟೇ. ಇನ್ನೇನು ವ್ಯತ್ಯಾಸ ಇಲ್ಲ. ಅದು ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೆಗೆಟಿವ್ ಮತ್ತೆ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀರಿ, -0.0564. ಆಮೇಲೆ ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, 0.8395. ಆಮೇಲೆ ಇದನ್ನ ಬರೀರಿ 1. ಇದು ಹೆಂಗಿದೆ ಹಂಗೆ ಇರಲಿ, ಇದೆರಡು. ಗೊತ್ತಾಗ್ತಿದೆಯಲ್ವ? ಮತ್ತು AY - BXಗೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಎ ಅಂದರೆ ಏನು ಹೊಡಿತೀರಾ? 0.8395. ವೈ ಅಂದರೆ ಏನು ಹೊಡಿತೀರಾ? 0.7183. ಬಿ ಅಂದರೆ 1. ಎಕ್ಸ್ ಅಂದರೆ -0.0564. ಎಷ್ಟು ಬಂತು? 0.85118. ಅಂದರೆ ಫಿಫ್ತ್ ಡಿಜಿಟು 8 ಇರೋದ್ರಿಂದ 11ನ 12 ಮಾಡಬೇಕು. 0.8512.
ಅರ್ಥ ಆಗ್ತಿದೆಯಲ್ವ? ಆಮೇಲೆ ಏನು ಮಾಡಬೇಕು, ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್ ಹೊಡೀರಿ, ಎಕ್ಸ್ ಜಾಗದಲ್ಲಿ ಇದು ಹೊಡೀರಿ 0.8512. ಇಲ್ಲೇನು ಬರ್ತಾಯಿದೆ 10⁻³ ಬರ್ತಾಯಿದೆ. ಈ ಥರ ಬಂದರೆ ಏನು ಮಾಡಿ, ಶಿಫ್ಟು ಮೋಡು 6 ಇಲ್ಲಿ 7 ಅಥವಾ 8ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. 8ಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಇದು ಬರೀರಿ ಮೈನಸ್ ಇಲ್ಲಿ 0.061 ಇಷ್ಟು ಬರೀ. 5 ಡಿಜಿಟ್ 0 ಇರೋದ್ರಿಂದ ಇದೇನಿದೆ ಅದೇ ಬರೀರಿ ಮೈನಸ್ 0.061 4 ಡೆಸಿಮಲ್ ಗಂಟ ರೌಂಡ್ ಆಫ್ ಮಾಡಿ ಬರೀಬೇಕು. ಆಮೇಲೆ ಏನು ಮಾಡಬೇಕು, ಇದು ಮತ್ತೆ ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀರಿ ಮೈನಸ್ 0.0061. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ 0.8512 ಇದು ಸಾರಿ. ಆಮೇಲೆ ಇದನ್ನ ಸೇಮ್ ಬರೀರಿ 0.7183. ಆಮೇಲೆ ಏನು ಮಾಡಿ, ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಇಲ್ಲಿ ಎ ಹೊಡೀರಿ. ಎ ಏನು 0.8512, ವೈ ಹೊಡೀರಿ 0.7183, ಬಿ ಹೊಡೀರಿ 1, ಎಕ್ಸ್ ಹೊಡೀರಿ ಮೈನಸ್ 0.0061. ಆನ್ಸರ್ ಏನು 0.85245. 5 ಡಿಜಿಟ್ 5 ಇರೋದ್ರಿಂದ 0.8525 ಆಗುತ್ತೆ. 0.8525 ಆಗುತ್ತೆ. ಯಾಕೆ 5 ಡಿಜಿಟ್ ಇಲ್ಲಿ 5ನೇ ನಂಬರ್ ಏನಿದೆ ಪಾಯಿಂಟ್ ಆದಮೇಲೆ 5 ಇದೆ. 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ 24 ಇರೋದು 25 ಬರೀಬೇಕು. 5ಗಿಂತ ಕಡಿಮೆ ಇದ್ದರೆ 24 ಇರೋದು 24. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲ ನಾನು 24 ಬರೀತೀವಿ, ಇಲ್ಲ ನಾನು 25 ಬರಿತೀವಿ, ಅದೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಎ ಸಿ ಹೊಡೆದ್ಬಿಟ್ಟು ಎಫ್ ಆಫ್ ಎಕ್ಸ್ಗೆ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ ಇದು ಹೊಡೀರಿ 0.8525. ಏನು ಬಂತು ಆನ್ಸರು? ಇಲ್ಲಿ ನೋಡಿ, ಇಲ್ಲಿ ಝೀರೋಗಳು ಈ ಥರ ಜಾಸ್ತಿ ಇದ್ದರೆ 1-2 ನಂಬರ್ ಬರೀರಿ ಸಾಕು. 4-5 ಬರಿಬೋದು. ಇಲ್ಲಿ 4-5 ಆದಮೇಲೆ ಏನಿದೆ, 2 ನಂಬರ್ ಆದಮೇಲೆ 8 ಇದೆ. 8 ಇದ್ದರೆ ಇದು 2 ನಂಬರ್ನ ರೌಂಡ್ ಆಫ್ ಮಾಡಿ 4-6 ಮಾಡಿ ಮೈನಸ್ 0.00046. ಈಗ ಮತ್ತೆ ನೆಗೆಟಿವ್ ಬಂದಿದೆ. ನೆಗೆಟಿವ್ ಬಂದರೆ ಏನು ಮಾಡಬೇಕು, ನೆಗೆಟಿವ್ ಕೆಳಗಡೆ ಬರೀಬೇಕು ಮೈನಸ್ 0.00046. ಇದನ್ನ ಲೆಫ್ಟಲ್ಲಿ ಬರ್ಕೋಬೇಕು 0.8525. ಆಮೇಲೆ ಈ 1 ಹಂಗೆ ಇಟ್ಕೋಬೇಕು. ಇದನ್ನ 0.7183 ಹಂಗೆ ಇಟ್ಕೋಬೇಕು. ಎ ವೈ ಮೈನಸ್ಗೆ ಹೋಗಬೇಕು. ಎ ವೈ ಮೈನಸ್ ಇದಕ್ಕೆ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಹೊಡೆದು ಮತ್ತೆ ಎ ಅಂದರೆ ಇದು ಹೊಡೀರಿ 0.8525. ಆಮೇಲೆ ಇದು ಹೊಡೀರಿ 0.7183. ಆಮೇಲೆ ಇದು ಹೊಡೀರಿ 1. ಆಮೇಲೆ ಇದು ಹೊಡೀರಿ ಮೈನಸ್ 0.3046. ಏನು ಬಂತು 0.85259 ಇದೆ ನೋಡಿ. 5th ನಂಬರು 9 ಇರೋದರಿಂದ 2525 ಬದಲು 26 ಬರೀಬೇಕು 0.8526. ಈಗೇನು ಮಾಡಬೇಕು, ಎ ಸಿ ಹೊಡೆದ್ಬಿಟ್ಟು ಮೇಲ್ಗಡೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟ್ ಹೊಡೀರಿ. ಎಕ್ಸ್ ಜಾಗದಲ್ಲಿ ಇದು ಹೊಡೀರಿ 0.8526. ಆನ್ಸರ್ ಏನು ಬಂತು ಮೈನಸ್ 0.000024 ಬರ್ಕೊಳ್ಳಿ. ಯಾಕಂದರೆ ಈ 2 ನಂಬರ್ ಬರೀಬೇಕು. 2 ನಂಬರ್ನ ರೌಂಡ್ ಆಫ್ ಮಾಡೋದು ಹೆಂಗೆ ಅಂದರೆ ಈ ಝೀರೋಗಳಾದಮೇಲೆ 9 ಇರೋದ್ರಿಂದ 2-3 ಇರೋದನ್ನ 2-4 ಮಾಡ್ಕೊಳ್ಳಿ. ಈಗ ಮತ್ತೆ ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀರಿ. ಹೇಳಿ ಮೈನಸ್ 0.000024. ಇದನ್ನ ಲೆಫ್ಟಲ್ಲಿ ಬರೀರಿ 0.8526. ಇದನ್ನ ಹಂಗೆ ಇಳಿಸ್ಕೊಳ್ಳಿ, ಇದನ್ನ ಹಂಗೆ ಇಳಿಸ್ಕೊಳ್ಳಿ ಸೇಮು. ಆಮೇಲೆ ಎ ಸಿ ಹೊಡೀರಿ, ಮೇಲ್ಗಡೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. ಈಗ ಎ ಏನು ಸೇಮು 0.8526, ವೈ ಅಂದರೆ 0.7183, ಬಿ ಅಂದರೆ 1, ಎಕ್ಸ್ ಅಂದರೆ ಮೈನಸ್ 0.4024. ಏನು ಬಂತು 0.8526 ಬಂತು. 0.8526 ನೋಡಿ. ಇದು ಸೇಮ್ ಬಂದಿರೋದ್ರಿಂದ ಸ್ಟಾಪ್ ಮಾಡ್ಕೋಬೇಕು. ಇದು ಯಾವಾಗ ಸೇಮ್ ಬರುತ್ತೆ ಸ್ಟಾಪ್ ಮಾಡಿಬಿಡ್ಬೇಕು. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 0.8526. ದಿಸ್ ಈಸ್ ದ ರಿಯಲ್ ರೂಟ್ ಆಫ್ ದ ಗಿವನ್ ಇಕ್ವೇಷನ್. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟು ಕ್ವಶನ್ ಈ ಥರ ಕೇಳಿದಾಗ ಫಸ್ಟ್ ಏನು ಮಾಡಿ, ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಈಗ ಫಸ್ಟಿಂದ ಮಾಡೋಣ. ಎಕ್ಸ್ e power x ಈಸ್ ಈಕ್ವಲ್ ಟು 2 ಇದೆ. ಎಕ್ಸ್ e power x + 2 ಈ ಕಡೆ ಬಂದರೆ -2 ಈಸ್ ಈಕ್ವಲ್ ಟು 0.
ಇದನ್ನ ಎಫ್ ಆಫ್ ಎಕ್ಸ್ ಅಂತ ಬರ್ಕೋಬೇಕು. ಆಮೇಲೆ ಇದನ್ನ ಟೈಪ್ ಮಾಡ್ಕೋಬೇಕು. ಆಲ್ಫಾ ಎಕ್ಸ್ ಶಿಫ್ಟ್ ಟು ಲ್ಯಾನ್ ಪವರ್ ಎಕ್ಸ್ -2. ಇಲ್ಲಿ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಜಾಗದಲ್ಲಿ 0 ಹೊಡೀರಿ. ಏನು ಬಂತು? -2 ಬಂತು. ಆಮೇಲೆ 1 ತೊಗೊಳ್ಳಿ. ಅಂದರೆ ಇದು ನೆಗೆಟಿವ್ ಬಂದರೆ ಪಾಸಿಟಿವ್ ಬಂದ ತಕ್ಷಣ ಸ್ಟಾಪ್ ಮಾಡಬೇಕು. 0.782828 ಇದೆ, 83 ಮಾಡ್ಕೋಬೇಕು ರೌಂಡ್ ಆಫು. ಈಗ ರೂಟ್ ಲೈಸ್ ಬಿಟ್ವೀನ್ ನೆಗೆಟಿವ್ ಪಾಸಿಟಿವ್ ಅಂದರೆ ಸ್ಟಾಪ್ ಮಾಡಿ, ರೂಟ್ ಲೈಸ್ ಬಿಟ್ವೀನ್ 0,1 ಅಂತ ಬರೀ. ಆಮೇಲೆ ಏನು ಮಾಡಬೇಕು? ಟೇಬಲ್ ಮಾಡಬೇಕು. ಹೆಂಗೆ ಟೇಬಲ್ ಮಾಡೋದಂದರೆ ನೋಡಿ, ಫಸ್ಟು ಎ ಬರ್ಕೋಬೇಕು, ಆಮೇಲೆ ಎಫ್ ಆಫ್ ಎ, ಬಿ ಎಫ್ ಆಫ್ ಬಿ, ಎಕ್ಸ್ = ಎ ಎಫ್ ಆಫ್ ಬಿ ಮೈನಸ್ ಬಿ ಎಫ್ ಆಫ್ ಎ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಇದನ್ನ ಬರೆಯೋಕ್ಕೆ ಹೋಗ್ಬಾರ್ದು ಎಕ್ಸಾಮಲ್ಲಿ. ಈಗ ಎ ಅಂದರೆ 0, ಎಫ್ ಆಫ್ 0 ಅಂದರೆ -2, ಬಿ ಅಂದರೆ 1, ಎಫ್ ಆಫ್ 1 ಅಂದರೆ 0.718. ಇದನ್ನ ಕ್ಯಾಲ್ಸಿಲಿ ಎ ವೈ ಮೈನಸ್ ಬಿ ಎಕ್ಸ್ ಟೈಪ್ ಮಾಡ್ಕೋಬೇಕು. ಈ ಥರ ಡಿವೈಡ್ ಮಾಡಿ, ಎ ವೈ ಮೈನಸ್ ಬಿ ಎಕ್ಸ್ ಆಮೇಲೆ ವೈ ಮೈನಸ್ ಎಕ್ಸ್ ಕ್ಯಾಲ್ಕುಲೇಟ್ ಹೊಡೆದ್ಬಿಟ್ಟು, ಇಲ್ಲಿ ಎ ಅಂದ್ರೇನು 0, ವೈ ಅಂದ್ರೇನು 0.7183, ಬಿ ಅಂದರೆ 1, ಎಕ್ಸ್ ಈ ಥರ ಹಿಂಗೆ ಹೋಗಿ ಹಿಂಗೆ ಬರಬೇಕು. -2 ಎಷ್ಟು ಬಂತು? 0.7358 ಬರುತ್ತೆ. ಇದನ್ನ ರೌಂಡ್ ಆಫ್ ಮಾಡಿದ್ರೆ ಈ 5 ಡಿಜಿಟ್ 5 ಇರೋದ್ರಿಂದ 57 ಇರೋದು 58 ಆಗುತ್ತೆ, ಬೇರೆದಂಗೆ ಇರುತ್ತೆ. ಆಮೇಲೆ ಎ ಸಿ ಹೊಡೆದು ಮೇಲ್ಗಡೆ ಹೋಗಬೇಕು, ಕ್ಯಾಲ್ಕುಲೇಟ್ ಹೊಡಿಬೇಕು, ಎಕ್ಸ್ ಜಾಗದಲ್ಲಿ ಇದು ಹೊಡಿಬೇಕು. 0.7358 ಏನು ಬಂತು ಆನ್ಸರ್? -0.46427 ಇದೆ. 7 ಇರೋದ್ರಿಂದ 5 ಡಿಜಿಟು, ಇದು 42ನ 43 ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇದು ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀಬೇಕು. ಇದನ್ನ ಲೆಫ್ಟಲ್ಲಿ ಬರ್ಕೋಬೇಕು, ಇದನ್ನ ರಿಪೀಟ್ ಮಾಡಬೇಕು. ಮತ್ತು ಎ ವೈ ಮೈನಸ್ ಬಿ ಎಕ್ಸ್ ಬೈ ವೈ ಮೈನಸ್ ಎಕ್ಸ್ಗೆ ಹೋಗಬೇಕು, ಕ್ಯಾಲ್ಕುಲೇಟ್ ಹೊಡಿಬೇಕು. ಈಗ ಎ ಅಂದರೆ 0.7358, ವೈ ಅಂದರೆ 0.7183, ಬಿ ಅಂದರೆ 1, ಎಕ್ಸ್ ಅಂದರೆ -0.4643. ಆನ್ಸರ್ ಏನು ಬಂತು? 0.83. ನೋಡಿ, ಏನೋ ರಾಂಗ್ ಮಾಡಿಬಿಟ್ಟಿದ್ದೀನಿ ನಾನು. ಇದು ನೋಡಿ ಕ್ಯಾಲ್ಕುಲೇಟು, ಎ ಎಷ್ಟು ಕೊಡ್ತಿದ್ದೀನಿ? 0.7358, ವೈ ಏನು 0.7183 ಕರೆಕ್ಟಾಗಿ ಹೊಡ್ತಿದ್ದೀನಿ. 1 ಇಲ್ಲಿ -0.4613 ಹೊಡೆದ್ಬಿಟ್ಟಿದ್ದೀನಿ. 0.4643 ಏನು ಬಂತು? 0.8395 ಬರುತ್ತೆ, ಬರ್ಕೊಬಿಡಿ. ಆಮೇಲೆ ಎಫ್ ಆಫ್ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. 0.8395 ಏನು ಬಂತು? ಇದು ಬರುತ್ತೆ. -0.5638 ಬದಲು 4. ಆಮೇಲೆ ಎ ಸಿ ಹೊಡೆದ್ಬಿಡಿ. ಇದು ನೋಡಿ, -0. ನೆಗೆಟಿವ್ ಕೆಳಗಡೆ ಬರೀರಿ, ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ಹಂಗೆ ಬರ್ಕೊಳ್ಳಿ. ಮತ್ತು ಎ ವೈಗೆ ಹೋಗಿ ಕ್ಯಾಲ್ಕುಲೇಟ್. ಎ ಏನು 0.8395, ವೈ ಏನು 0.7183, ಬಿ ಏನು 1, ಇಲ್ಲಿ -0.0564 ಹೊಡೀರಿ. ಏನು ಬಂತು? 0.8511 ಬಂತು, 8512 ಬರೀರಿ. ಆಮೇಲೆ ಎಫ್ ಆಫ್ ಎಕ್ಸ್ಗೆ ಹೋಗಿ, ಇದು ಬರೆದಾದ್ಮೇಲೆ ಎಫ್ ಆಫ್ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ 0.8512 ಹೊಡೀರಿ, ಇದು ಬರುತ್ತೆ. ಆದರೆ ಇಲ್ಲಿ 10⁻³ ಇದನ್ನ ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು? ಶಿಫ್ಟು ಮೋಡು 6 ಫಿಕ್ಸ್ ಟು 8 ಡೆಸಿಮಲ್ -0.0061 ಅಷ್ಟೇ. ನೆಗೆಟಿವ್ ಅಂದರೆ ನೆಗೆಟಿವ್ ಕೆಳಗಡೆ ಬರೀರಿ. ಆಮೇಲೆ ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ಹಂಗೆ ಬರ್ಕೊಳ್ಳಿ. ಕ್ಯಾಲ್ಸಿಲಿಗೆ ಮತ್ತೆ ಟೈಪ್ ಮಾಡಿ ಕ್ಯಾಲ್ಕುಲೇಟ್. ಈಗ ಎ ವೈಗೆ ಹೋಗಿ ಮೇನು, ಅಲ್ಲಿ ಕ್ಯಾಲ್ಕುಲೇಟ್ ಹೊಡೀರಿ. ಎ ಅಂದರೆ 0.8512, ವೈ ಅಂದರೆ 0.7183, ಬಿ ಅಂದರೆ 1, ಎಕ್ಸ್ ಅಂದರೆ -0.0061. ಈಗ 0.8525 ಬರುತ್ತೆ. ಈಗ ಇದಕ್ಕೆ ಹೋಗಿ ಕ್ಯಾಲ್ಕುಲೇಟ್ ಹೊಡೀರಿ. 0.8525 ಹೊಡೀರಿ, ಏನು ಬರುತ್ತೆ? -0.0046 ಬರುತ್ತೆ. ನೆಗೆಟಿವ್ ಬಂದಿರೋದ್ರಿಂದ ನೆಗೆಟಿವ್ ಕೆಳಗಡೆ ಬರೀರಿ.
ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ಸೇಮ್ ಬರ್ಕೊಳ್ಳಿ. ಮತ್ತು ಎ ವೈ ಮೈನಸ್ ಬಿ ಎಕ್ಸ್ಗೆ ಹೋಗಿ ಕ್ಯಾಲ್ಕುಲೇಟ್ ಕೊಡಿ. ಎ ಎಷ್ಟು 0.8525, ವೈ ಏನು 0.7183, ಬಿ ಏನು 1, ಎಕ್ಸ್ ಏನು -0.3046, ಎಷ್ಟು ಬಂತು 0.8526 ಆಗುತ್ತೆ ರೌಂಡ್ ಆಫ್ ಮಾಡಿದ್ರೆ. ಇದಕ್ಕೆ ಮೇಲ್ಗಡೆ ಹೋಗ್ಬಿಟ್ಟು ಕ್ಯಾಲ್ಕುಲೇಟ್ ಹೊಡೀರಿ, ಎಕ್ಸ್ ಜಾಗದಲ್ಲಿ ಹೊಡೀರಿ, ಇದನ್ನ 0.8526 ಇದು ಬರುತ್ತೆ. ಇದು ಬಂದಾದಮೇಲೆ ಏನು ಮಾಡಿ, ಇದ್ರ ಕೆಳಗಡೆ ಇದು ಬರೀರಿ, ನೆಗೆಟಿವ್ ಕೆಳಗಡೆ ಬರೀರಿ, ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ಹಂಗೆ ಬರೆದ್ಬಿಟ್ಟು ಮತ್ತು ಲಾಸ್ಟಲ್ಲಿ ಎ ವೈ ಮೈನಸ್ ಬಿ ಎಕ್ಸ್ಗೆ ಕ್ಯಾಲ್ಕುಲೇಟ್ ಹೊಡೆದು ಎ ಏನು 0.8526, ವೈ ಏನು 0.7183, ಬಿ ಏನು 1, ಇದು ಎಕ್ಸ್ ಏನು -0.0024 ಹೊಡೆದ್ರೆ 0.8526 ಬರುತ್ತೆ. ಸೇಮ್ ಬಂದರೆ ನಿಲ್ಲಿಸ್ಬಿಡಿ. ದೇರ್ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ದ ರಿಯಲ್ ರೂಟ್ ಆಫ್ ದ ಈಕ್ವೇಷನ್ ಈಸ್ ಅಂತ ಬರ್ಬಿಡಿ 0.8526. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.